Hello students, today I am going to explain 19th session of VDP, okay, Entrepreneurship and Small Business Management. So in this particular unit we are going to see the steps for setting up small industry. So that means what are the steps usually we have to start small scale industry. So first thing we should do is selection of product. So before knowing about the product we can't do anything, okay. So in order to get clarity, okay, in our vision and starting of entrepreneurship, okay, our small scale business unit, so we need to know which product we are going to manufacture, okay. ಅಂದರೆ ನಾವು ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಯೂನಿಟ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ಒಂದು ಪ್ರಾಡಕ್ಟ್ನ ನಾವು ತಯಾರು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಅರಿವಿರಬೇಕು, ಓಕೆನಾ. ಸೊ ಯಾವ ರೀತಿ ನಾವು ಸೆಲೆಕ್ಟ್ ಮಾಡೋದು, ಲೆಟ್ ಅಸ್ ಸಿ ದಿಸ್. ಫಾಲೋಯಿಂಗ್ ಫ್ಯಾಕ್ಟರ್ಸ್ ಶುಡ್ ಬಿ ಕನ್ಸಿಡರ್ಡ್ ವೈಲ್ ಸೆಲೆಕ್ಟಿಂಗ್ ಅ ಪ್ರಾಡಕ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಓಕೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿ ಶುಡ್ ಕನ್ಸಿಡರ್ ಇನ್ ಆರ್ಡರ್ ಟು ಸೆಲೆಕ್ಟ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ನಾವು ಯಾವ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ. ಪ್ರಾಡಕ್ಟ್ ಶುಡ್ ಹ್ಯಾವ್ ನೋ ಆರ್ ಲಿಟಲ್ ಕಾಂಪಿಟೇಷನ್. So it's very common sense. We should not select any product where there is a huge competition and we can't face the competition. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಕಾಂಪಿಟೇಟರ್ಸ್ ಇರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಸುಮಾರು ಇನೋವೇಟಿವ್ ಪ್ರಾಡಕ್ಟ್ ಬಂತು. ಈಗ ಫಾರ್ ಎಕ್ಸಾಂಪಲ್ ಝೊಮೊಟೊ ಅಂತ ಸ್ಟಾರ್ಟ್ ಮಾಡಿದ್ರು, ಅದು ಯಾವುದೂ ಇರಲಿಲ್ಲ, ಓಕೆ. ಅಫಿಷಿಯಲ್ ಆಗಿ ಒಂದು ಲೀಗಲ್ ಆಗಿ ಸೊ ಫುಡ್ ಡೆಲಿವರಿನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಈಗ ಟಿಫನ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು, ಯಾಕಂದರೆ ತುಂಬ ಜನ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೆ ಅಡುಗೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಒಂದು ಬ್ಯಾಕ್ಗ್ರೌಂಡ್ನ ಇಟ್ಕೊಂಡು, ಈ ಒಂದು ಐಡಿಯಾನ ಇಟ್ಕೊಂಡು ಸೊ ಫುಡ್ ಡೆಲಿವರಿ ಸ್ಟಾರ್ಟ್ ಆಯಿತು, ಓಕೆ. ಅದಕ್ಕೆ ಯಾರು ಇವಾಗಿರ್ಬೋದು ಕಾಂಪಿಟೇಷನ್ನು, ಬಟ್ ಸ್ಟಾರ್ಟ್ ಮಾಡಿದಾಗ ಕಾಂಪಿಟೇಷನ್ ಇರಲಿಲ್ಲ. ಇನೋವೇಟಿವ್ ಐಡಿಯಾ, ವಾಟ್ ಯು ಮೀನ್ ಬೈ ಇನೋವೇಟಿವ್ ಐಡಿಯಾ? ದ ಐಡಿಯಾ ವಿಚ್ ಹ್ಯಾಸ್ ನಾಟ್ ಬಿನ್ ಜನರೇಟೆಡ್ ಯೆಟ್, ಸ್ಟಿಲ್ ದೆರ್ ಇಸ್ ನೋ ಐಡಿಯಾ ಇನ್ ದ ಮಾರ್ಕೆಟ್, ಓಕೆ. ಸೊ ಅಂಥ ಐಡಿಯಾ ಇದೆ, ಅದನ್ನು ಇನೋವೇಟಿವ್ ಐಡಿಯಾ ಅಂತ ಕರಿತೀವಿ. ಅಂಥ ಇನೋವೇಟಿವ್ ಐಡಿಯಾ ನಾವೇನು ಮಾಡಬೇಕು ಅಂದರೆ ಸೊ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇನೋವೇಟಿವ್ ಐಡಿಯಾ ಯಾವ ರೀತಿ ಬರುತ್ತೆ ಅಂದರೆ ಫಸ್ಟು ಜನಗಳಿಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಬೇಕು. ಸೊ ಆ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಟ್ಟರೆ ಅದೇ ಪ್ರಾಡಕ್ಟ್ ಅಥವಾ ಸೊಲ್ಯೂಷನ್ ಆಗುತ್ತೆ, ಓಕೆನಾ. ಈಗ ಬೆಸ್ಟ್ ಎಕ್ಸಾಂಪಲ್ ಇನೋವೇಟಿವ್ ಐಡಿಯಾ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನೋಡಿ, ಎಲ್ರಿಗೂ ಒಂದು ಬ್ಯೂಟಿ ಕಾನ್ಷಿಯಸ್ ಇರುತ್ತೆ. ಸೊ ಚರ್ಮ ಕಪ್ಪಾಗ್ಬಿಡೋದು, ಇವಾಗ ಏನೋ ಒಂದು ಗುಳ್ಳೆಗಳ ಥರ ಆಗೋದು, ಓಕೆನಾ. ಸೊ ಅದಕ್ಕೆ ಅಂತಲೇ ಸೊ ನೀವೇನಾದರೂ ಕ್ರೀಮು ಅಥವಾ ಆಯುರ್ವೇದ ಇದೆಲ್ಲ ಮಿಕ್ಸ್ ಮಾಡಿಬಿಡು, ಇದು ಹಚ್ಚಿದ್ರೆ ಹೋಗುತ್ತೆ ಅನ್ನೋದು ಬಿಟ್ಟರೆ ದಟ್ ಬಿಕಮ್ಸ್ ಇನೋವೇಟಿವ್ ಐಡಿಯಾ, ಓಕೆ. ಇದು ಮ್ಯಾನುಫ್ಯಾಕ್ಚರ್ ಅನ್ನೋದೇ ಇಲ್ಲ. ಸೊ ಸರ್ವಿಸ್ ಕೂಡ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೊರಿಯರ್, ಓಕೆ. ಈಗ ಕೊರಿಯರ್ ಸರ್ವಿಸ್ ಅಂತ ಬಂದರೆ ಒಂದು ಗೌರ್ನಮೆಂಟ್ ಇದೆ, ಇಂಡಿಯನ್ ಪೋಸ್ಟ್ ಅಂತ ಹೇಳ್ಬಿಟ್ಟು, ಬಟ್ ಅದನ್ನೇ ಫುಲ್ಲು ಎಲ್ಲದಕ್ಕೂ ಡೆಲಿವರ್ ಮಾಡೋಕ್ಕಾಗಲ್ಲ. ಸೊ ಎಷ್ಟೋ ಪ್ರೈವೇಟ್ ಕೊರಿಯರ್ ಸರ್ವಿಸ್ ಕೂಡ ಇದೆ, ಓಕೆ, ಆ ಥರ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಲೈನ್. ಈಗ ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಆಳವಾಗಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರಬೇಕು, ಓಕೆ. ಬಟ್ ಎಕ್ಸ್ಪೀರಿಯೆನ್ಸ್ ಹೆಂಗೆ ಪಡ್ಕೊಳ್ಳೋದು? ಅದರಲ್ಲಿ ನಾವು ಸಣ್ಣ ಒಂದು ಟ್ರೇಡ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಆಲ್ರೆಡಿ ಟ್ರೇಡ್ ಇರೋ ಹತ್ರ ನಾವು ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರ್ಬೋದು. ಆ ಅನುಭವನ ಇಟ್ಕೊಂಡು ನಾವು ಇನ್ನೋವೇಟಿವ್ ಆಗಿ ನಾವು ಮಾಡ್ಬೋದಾ, ಓಕೆನಾ. ನೆಕ್ಸ್ಟ್, ಈಸಿ ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್. ನೋಡಿ, ಒಂದೊಂದು ಸರಿ ಏನನ್ಸುತ್ತೆ ಅಂದರೆ ಬಿಸ್ನೆಸ್ ಏನೋ ಸಕ್ಸಸ್ ಆಗಿಬಿಡುತ್ತೆ. ಯು ಫೀಲ್ ದಟ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸಕ್ಸೀಡ್ ಇನ್ ಅ ಬಿಸ್ನೆಸ್, ಓಕೆ. ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ದ ಮೋರ್ ಚಾಲೆಂಜಸ್ ಈಸ್ ಬಟ್ ವೆದರ್ ದ ರಾ ಮೆಟೀರಿಯಲ್ಸ್ ಆರ್ ಅವೈಲಬಲ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ದಟ್ ಯು ಹ್ಯಾವ್ ಸೆಲೆಕ್ಟೆಡ್, ಹೌದಲ್ವಾ. ಈಗ ನೋಡಿ, ಅಡಿಕೆ ಪ್ಲೇಟ್ ಅಂತ ಬಂದಿದೆ, ಕರೆಕ್ಟ್ ಅಲ್ವಾ. ಅರೆಕ್ ಪ್ಲೇಟ್ಸ್, ಇದು ಎಕೋ ಫ್ರೆಂಡ್ಲಿ ಆ್ಯಂಡ್ ಇಟ್ಸ್ ಅ ಯೂಸರ್ ಫ್ರೆಂಡ್ಲಿ. ಆದರೆ ಎಷ್ಟರ ಮಟ್ಟಿಗೆ ನಿಮಗೆ ರಾ ಮೆಟೀರಿಯಲ್ ಸಿಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಆ್ಯಂಡ್ ಗೌರ್ನಮೆಂಟ್ ಪಾಲಿಸಿ ಅಬೌಟ್ ದ ಪ್ರಾಡಕ್ಟ್, ಗೌರ್ನಮೆಂಟ್ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅಥವಾ ನಿಮ್ಗೆ ಸಪೋರ್ಟ್ ಸಿಗುತ್ತಾ, ದಟ್ ಯು ನೀಡ್ ಟು ನೋ. ಆ್ಯಂಡ್ ವೆದರ್ ಇಟ್ ಮೀಟ್ಸ್ ದ ರಿಕ್ವೈರ್ಮೆಂಟ್ ಆಫ್ ದ society. So first thing we should understand, whatever the product or service we are going to select, it should meet the needs of the society. Unless the products meets the need and utility of the society, it is not possible to success. And there is no question of starting a business if there is no need of a product in the society, isn't it? ಓಕೆ. ಆ ಸೊಸೈಟಿಗೆ ಯಾವ ಇಂಟೆನ್ಸಿಟಿಲಿ ಒಂದು ಅದು ನೆಸೆಸಿಟಿ ಇದೆ ಅನ್ನೋದು ನೋಡಬೇಕಾಗತ್ತೆ. ಈಗ ಅದೇ ಬೆಂಗಳೂರು ಎಕ್ಸಾಂಪಲ್ ತೊಗೊಂಡ್ರೆ
ಎಲ್ಲರಿಗೂ ಒಂದು ಟ್ರಾನ್ಸ್ಪೋರ್ಟ್ ಕಾಸ್ಟ್ಲಿ ಆಗ್ತಾಯಿತ್ತು, ಆಮೇಲೆ ಸರಿಯಾದ ಜಾಗ ತಲುಪೋಕ್ಕಾಗ್ತಾ ಇರಲಿಲ್ಲ. ಅದರಿಂದನೇ ಬೌನ್ಸರ್ ಅಂತ ಸ್ಟಾರ್ಟ್ ಮಾಡಿದ್ರು. ಬೌನ್ಸ್ ಅಂದರೆ ಅದೇ ಇವಾಗ ಟೂ ವೀಲರ್ಸು. ಸೊ ಎಲ್ಲಿ ಬೇಕಾದರೂ ನೀವೇನು ಮಾಡ್ಬೋದು ಅಂದರೆ ಬೈಕ್ನ ಬಾಡಿಗೆಗೆ ತೊಗೊಂಡು ನಿಮ್ಗೆ ಯಾವ ಡೆಸ್ಟಿನೇಷನ್ ಬಿಡಬೇಕೋ ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಪ್ರತಿಯೊಂದರಲ್ಲೂ ಪಾಯಿಂಟ್ ಇರುತ್ತೆ, ನೀವು ಬಿಟ್ಬಿಡ್ಬೋದು. ಇಟ್ಸ್ ಸೊಸೈಟಿಯಲ್ಲಿ ನೀಡಿದೆ ಅಂತ ಗೊತ್ತಾಯಿತು. ಎಷ್ಟೋ ಜನಕ್ಕೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಈ ನಿಟ್ಟಿನಲ್ಲಿ ಅದು ವರ್ಕೌಟ್ ಆಯಿತು. ಓಕೆ, ಆ್ಯಂಡ್ ಈಸಿ ಆಕ್ಸೆಸಬಿಲಿಟಿ ಟು ಮಾರ್ಕೆಟ್. ಆಮೇಲೆ ನೋಡಿ, ಮಾರ್ಕೆಟ್ಗೆ ನಿಮ್ಗೆ ಈಸಿಯಾಗಿ ಅದು ಆಕ್ಸೆಸಬಿಲಿಟಿ ಇರಬೇಕು, ತಗೊಂಡೋಗೋದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಅದಕ್ಕೊಂದು ಎಸ್ಟಾಬ್ಲಿಷ್ಡ್ ಮಾರ್ಕೆಟ್ ಇರಬೇಕು. ಇಲ್ಲಾಂದರೆ ನೀವು ಕಸ್ಟಮರ್ಸ್ನ ಅಥವಾ ನೀವು ಬೈಯರ್ಸ್ನ ಹುಡ್ಕೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್, ಅವೈಲಬಿಲಿಟಿ ಆಫ್ ಫೈನಾನ್ಸ್. ಸೊ ನಿಮಗೆ ಸ್ಟಾರ್ಟ್ ಮಾಡೋ ಅಂಥ ಪ್ರಾಡಕ್ಟ್ಸ್ಗೆ ಗೌರ್ನಮೆಂಟ್ ಮುಂದೆ ಬರುತ್ತಾ, ಅಥವಾ ಯಾವುದಾದ್ರೂ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಸ್ಕೀಮ್ ಇದೆಯಾ, ಯಾವುದಾದ್ರು ಒಂದು ಸ್ಕೀಮ್ ಅಡಿ ನಿಮಗೆ ಫೈನಾನ್ಸ್ ಸಿಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ನೆಕ್ಸ್ಟು, ಲೊಕೇಶನ್ ಆಫ್ ಎಂಟರ್ಪ್ರೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವೈ ಡು ವಿ ಕನ್ಸಿಡರ್ ಮೋರ್ ಅಬೌಟ್ ಲೊಕೇಶನ್ ಮೀನ್ಸ್, ಸೊ ಇಟ್ ಈಸ್ ಬಿಕಾಸ್ ಆಫ್ ಮೆನಿ ಥಿಂಗ್ಸ್. ನೋಡಿ, ಕೆಲವೊಂದು ಲೊಕೇಶನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಗೌರ್ನಮೆಂಟ್ ಇನ್ಸೆಂಟಿವ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಹಳ್ಳಿಲಿ ಸ್ಟಾರ್ಟ್ ಮಾಡಿದ್ರೆ, ಟೌನಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಈಗ ಎವ್ರಿಬಡಿ ವಾಂಟ್ಸ್ ಟು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓನ್ಲಿ ಇನ್ ಸಿಟಿ ಏರಿಯಾಸ್. ಓಕೆ, ಬಟ್ ಏನಾಗುತ್ತೆ, ಇದು ರೀಜನಲ್ ಡಿಸ್ಪ್ಯಾರಿಟಿ ಆಗುತ್ತೆ. ದಟ್ ಮೀನ್ಸ್ ಇನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪೀಪಲ್. ಓಕೆ, ಸ್ಕ್ಯಾಟ್ರ್ ಆಗಿರಲ್ಲ ಅವಾಗ ಏನಾಗುತ್ತೆ ಅಂದರೆ ಹಳ್ಳಿ ಟೌನಿಂದ ಕೆಲಸನ ಹುಡಿಕೊಂಡು ಏನು ಮಾಡ್ತಾರೆ, ಗಾರ್ಮೆಂಟ್ಸ್ ಅದು ಇದಕ್ಕೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಗೌರ್ನಮೆಂಟ್ ಹ್ಯಾಸ್ ಗಾಟ್ ಅ ಸ್ಪೆಷಲ್ ಆಫರ್. ಸಪೋಸ್ ಎನಿ ಪರ್ಸನ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಅ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಇನ್ ವಿಲೇಜ್ ಆರ್ ಟೌನ್ ವೇರ್ it can give more employment opportunities, and the government will be giving the incentives and many benefits it's going to offer. Maybe the tax free. Okay, don't need to pay the tax, and continuous electricity supply ಕೊಡ್ಬೋದು. ಅದಾದಮೇಲೆ ಲೊಕೇಶನ್ ಇನ್ನೊಂದು ಸರಿ ನಾವು ಯಾಕೆ ನೋಡಬೇಕಾಗುತ್ತೆ, ಒಂದು ಫೆಸಿಲಿಟೀಸ್ಗೋಸ್ಕರ ನೋಡಬೇಕು, ಇನ್ನೊಂದು ನಮಗೆ ಸಿಗೋವಂಥ ರಾ ಮೆಟೀರಿಯಲ್ಸ್ ಸಿಗುತ್ತಾ, ಆಮೇಲೆ ನೀವು ಫಿನಿಶ್ಡ್ ಪ್ರಾಡಕ್ಟ್ನ ಈಸಿಯಾಗಿ ನಿಮ್ಮ ಒಂದು ಡೆಸ್ಟೈನ್ಡ್ ಕಸ್ಟಮರ್ಸ್ಗೆ, ಅಂದರೆ ಅಲ್ಟಿಮೇಟ್ ಕಸ್ಟಮರ್ಸ್ಗೆ ಅದನ್ನು ರೀಚ್ ಆಗುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಸುಗರ್ ಫ್ಯಾಕ್ಟ್ರಿ ಅನ್ನೋದನ್ನ ನೋಡಿದ್ರೆ, ಮೈನಿ ಸುಗರ್ ಫ್ಯಾಕ್ಟ್ರೀಸ್ ಆರ್ ಲೊಕೇಟೆಡ್ ಇನ್ ಆ್ಯಂಡ್ ಅರೌಂಡ್ ಮಂಡ್ಯ ಡಿಸ್ಟ್ರಿಕ್ಟ್, ಬಿಕಾಸ್ ಮಂಡ್ಯ ಡಿಸ್ಟ್ರಿಕ್ಟ್ ಈಸ್ ದ district which grows sugar cane, okay, abundantly and comparing to other district. So that's why many majority sugar factories are located in and around Mandya district. Okay, and again, if you consider this ಕಾಟನ್ ಇಂಡಸ್ಟ್ರೀಸ್, ಓಕೆ, ಈ ಥರ ಬಟ್ಟೆ ಫ್ಯಾಕ್ಟ್ರಿ ಅದೆಲ್ಲ ನೋಡಿದ್ರೆ ದಾವಣಗೆರೆ ಹತ್ರ ಜಾಸ್ತಿ ಫ್ಯಾಕ್ಟ್ರಿಗಳು ಲೊಕೇಟ್ ಆಗಿದೆ. ಕಾರಣ ಏನು ಅಂದರೆ ಅಲ್ಲಿ ಹತ್ತಿನ ಜಾಸ್ತಿ ಬೆಳೀತಾರೆ. ಓಕೆ, ಇನ್ಫ್ಯಾಕ್ಟ್ ಇಟ್ ಈಸ್ ನೋನ್ ಆ್ಯಸ್ ಸೆಕೆಂಡ್ ಮ್ಯಾಂಚೆಸ್ಟರ್. ಓಕೆ, ಮ್ಯಾಂಚೆಸ್ಟರ್ ಅಂದರೆ ಅದು ಇಂಗ್ಲೆಂಡಲ್ಲಿ ಇರೋ ಅಂಥ ಒಂದು ಇದು ಜಾಸ್ತಿ ಹತ್ತಿನ ಬೆಳೆಯೋದು, ಅದು ಬಿಟ್ಟರೆ ದಾವಣಗೆರೆಯಲ್ಲಿ ಬೆಳೀತಾರೆ. ಓಕೆನಾ? ಸೊ ಈ ಥರ ಲೊಕೇಶನ್ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್, ಡಿಸೈಡಿಂಗ್ ಆರ್ಗನೈಸೇಷನ್ ಪ್ಯಾಟರ್ನ್. ನೋಡಿ, ಇವಾಗ ಲೀಗಲ್ ಶಿಪ್ ಯಾವುದು ಆಯಿತು, ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಅದಾದಮೇಲೆ ನೀವು ಯಾವುದೋ ಒಂದು ಸರ್ವಿಸ್ ಸೆಲೆಕ್ಟ್ ಮಾಡ್ತೀರಾ. ಈಗ ಸ್ಮಾಲ್ ಸ್ಕೇಲ್ ಯೂನಿಟ್ ಏನೋ ಸ್ಟಾರ್ಟ್ ಮಾಡಬೇಕು, ಯಾವ ಒಂದು ಪ್ಯಾಟ್ರನ್ ಅಂದರೆ ನೋಡಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದೆ. ಓಕೆ, ಅದನ್ನು ನಾವು ಪ್ರೊಪ್ರೈಟರ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಫರ್ಮ್, ಸೊಸೈಟಿ, ಕೋಆಪರೇಟಿವ್ ಸೊಸೈಟಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಥವಾ ಕಂಪನಿ, ಯಾವುದ್ರಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕ್ವಶನ್ ಬರುತ್ತೆ. ನೋಡಿ, ಪ್ರೊಪ್ರೈಟ್ರಿಲಿ ಏನಂತ ಹೇಳಿದ್ರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸಿಗೋಲ್ಲ, ರೂಲ್ಸು ರೆಗ್ಯುಲೇಷನ್ಸ್ ಕಮ್ಮಿ ಇರುತ್ತೆ. But if you want to finance, it has got its own disadvantages. If you want to finance, if you are starting the sole trading proprietorship, you can't get a fund because the people are not going to come forward, okay, to give you finance. Okay, that is the thing. ಬಟ್ ಒಂದು ಅಡ್ವಾಂಟೇಜ್ ಏನಾಯ್ತಂದರೆ, ಒಂದು ಪ್ರೊಪ್ರೈಟರ್ಶಿಪ್ಪಲ್ಲಿ ಒಂದು ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಅನ್ಲಿಮಿಟೆಡ್ ಲಯಬಿಲಿಟಿ ಮೀನ್ಸ್ in case you incur heavy losses and the business properties are not enough to pay off the debts, and your personal property can be sold, okay, and the debt can be repaid. ಅದೊಂದು ಅಡ್ವಾಂಟೇಜ್ ಇದೆ. ಇಟ್ಸ್ ಅಡ್ವಾಂಟೇಜ್ ಫಾರ್ ಔಟ್ಸೈಡರ್ಸ್. ಓಕೆ, ಒಂದು ಲೋನ್ನ ಕೊಡಬೇಕು ಅಂತ ಹೇಳಿದ್ರೆ. ಓಕೆ, ಸೊ ಅಗೇನ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಇಟ್ಸ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪಾರ್ಟ್ನರ್ಸ್. ಓಕೆ, ಸೊ ಅದು ಆ ಒಂದು ನಿಟ್ಟಿನಲ್ಲೂ ನಾವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್, ಕೋಆಪ್ರೇಟಿವ್ ಸೊಸೈಟಿ.
ಯಾವಾಗ ಒಂದು ಮ್ಯೂಚುವಲ್ ಬೆನಿಫಿಟ್ ಬೇಕಾಗುತ್ತೆ ಆವಾಗ ಕೋಆಪ್ರೇಟಿವ್ ಸೊಸೈಟಿಗೆ ಹೋಗ್ತೀವಿ. ಓಕೆ, ಆ್ಯಂಡ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ and company. In the undivided family, if the family has got a business, okay, and many generations, like 1 or 2 3 generations are living in one roof, and such family has got any business, it becomes a Hindu undivided family. And a company definitely you can start a private or a public limited company. Okay, so here you have a example, you have a opportunity of raising the fund heavily. Okay, and preparation of project or feasibility report. So why you need to have a preparation of project? Suppose you want to get a finance from the financial institutions, or you want to get a loan from the bank. Preparation of feasibility report is very very important. That means who are your customers, and how we are going to start the company, and what product you are going to manufacture, what service you are going to manufacture. Okay, and who are your competitors, and what are your sales plan, and what are your strategies. Okay, and what is the break even point, and what technology is required. Okay, what technology is required, and economic viability means your profit margin. Okay, to what extent you can earn profit. Okay, and financial implications, and what are the financial implications means what are the sources you have. Okay, what sources of finance you have, like whether you are going for the selling of shares or debentures or the loans. Okay, and personally you are bringing or friends, like that. And managerial competence, to what extent you are capable of managing your business, how you are going to manage. Okay, employees, different kind of employees are there. Okay, and in different level of hierarchy, how you are going to manage your company. And next is a registration with authorities. Small scale industries are required to get themselves registered with following authorities. State Directorate of Industries. This, although voluntary, but for getting various facilities and assistance from government, small scale entrepreneurs are advised to get their units registered. ಸೊ ಇದರಲ್ಲಿ ನೋಡಿ, ಸ್ಟೇಟ್ ಡೈರೆಕ್ಟರೇಟ್ ಆಫ್ ಇಂಡಸ್ಟ್ರೀಸ್ ಅಂತ ಇರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಇಲ್ಲ ಅಂದರೂ ಕೂಡ ಎಷ್ಟೋ ಒಂದು ಫೆಸಿಲಿಟೀಸ್ ಬೇಕು ಅಂದರೆ ನೀವು ರಿಜಿಸ್ಟರ್ ಆಗೋದು ಒಳ್ಳೆಯದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. And DGS and D. This as a system of registration of firms as approved contractors in the following categories: manufacturers of all stores purchased by DGS and D. ನೋಡಿ ಇಲ್ಲಿ ನೀವೇನೇ ಮ್ಯಾನುಫ್ಯಾಕ್ಚರ್ಸ್ ಆಫ್ ಆಲ್ ಸ್ಟೋರ್ಸ್ ಪರ್ಚೇಸ್ ಬೈ DGS and D ಅಂದರೆ ಇದೊಂದು ಇನ್ಸ್ಟಿಟ್ಯೂಷನ್ನು, ಓಕೆ, ಗೌರ್ನಮೆಂಟಿಂದ ಇದಾಗಿರೋದು. ಸೊ ಇದು ನಿಮಗೊಂದು ಗ್ಯಾರಂಟಿ ಕೊಡುತ್ತೆ. ನೀವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಅದನ್ನು ಗೌರ್ನಮೆಂಟ್ ಎಷ್ಟೋ ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅದಕ್ಕೆ ಬೇಕಾಗಿರೋದನ್ನ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದೇ ತೊಗೊಳುತ್ತೆ ಅಂತ. ಆ್ಯಂಡ್ ಸೋಲ್ ಸೆಲ್ಲಿಂಗ್ ಏಜೆಂಟ್, ಸೋಲ್ ಡಿಸ್ಟ್ರಿಬ್ಯೂಟರ್ಸ್ ಹೂ ಆರ್ ರಿಜಿಸ್ಟರ್ಡ್ ವಿತ್ DGS and D, ಆ್ಯಂಡ್ ಸ್ಟಾಕಿಸ್ಟ್ ಆಫ್ ಇಂಪೋರ್ಟೆಡ್ ಆ್ಯಂಡ್ ಇಂಡಿಜಿನಿಯಸ್ ಸ್ಟೋರ್ಸ್. ಓಕೆ, ನೋಡಿ ಈ ಕ್ಯಾಟಗರಿ ಎಲ್ಲ ರಿಜಿಸ್ಟರ್ ಮಾಡ್ಬೋದು. ಓಕೆ, ಮ್ಯಾನುಫ್ಯಾಕ್ಚರ್ಸ್ ಆಫ್ ಸ್ಟೋರ್ಸ್ ಪರ್ಚೇಸ್ ಬೈ DGS and D ಅಂದರೆ ಯಾರ್ಯಾರು ಅಂತ ಹೇಳಿದ್ರೆ, ಇವಾಗ ಗೌರ್ನಮೆಂಟ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದೇ ರೀತಿ ಕೋರ್ಟ್ಗಳಿರ್ತವೆ, ಅದೇ ರೀತಿ ಬೇರೆ ಬೇರೆ ಕಚೇರಿಗಳಿರುತ್ತೆ ಗೌರ್ನಮೆಂಟ್. ಓಕೆ, ಸೊ ಅದಕ್ಕೆ ಬೇಕಾಗಿರೋ ಸ್ಟೋರ್ಸ್ನ ನೀವೇನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವರು ಕೂಡ ಇದರಲ್ಲಿ ರಿಜಿಸ್ಟರ್ ಆಗ್ಬೋದು. ಬಟ್ ಸ್ಟಾಕಿಸ್ಟ್ ಆಫ್ ಇಂಪೋರ್ಟೆಡ್ ಆ್ಯಂಡ್ ಇಂಡಿಜಿನಿಯಸ್ ಸ್ಟೋರ್ಸ್. Okay, and as assemblies for items like diesel generating sets, air conditioning plants, etc., DGS and D. Okay, and registration under Factories Act, and obtaining license from municipal authority. Permission of municipal and local authority is required to undertake an industrial work within its limits. ನೋಡಿ, ಇದು ಗೌರ್ನಮೆಂಟ್ ಮುನ್ಸಿಪಾಲ್ಟಿ ಏನಿದೆ, ಲೋಕಲ್ ಅಥಾರಿಟಿ, ಅದರಿಂದ ನಾವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಸೊ ಅದೇ ರೀತಿ ಅಲ್ಲಿಂದ ನಮ್ಮ ಆ ಒಂದು ಲಿಮಿಟಲ್ಲಿ ಏನು ಬರ್ತದೆ ಲೈಸೆನ್ಸ್ನು ಕೂಡ ತೊಗೋಬೇಕಾಗತ್ತೆ. ಓಕೆ, ಇದು ಏನಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಅಂದರೆ ಆ ಲೊಕ್ಯಾಲಿಟಿಲಿ ನೀವು ಟ್ಯಾಕ್ಸ್ ಪೇ ಮಾಡೋಕ್ಕಿರ್ಬೋದು, ಅದೇ ರೀತಿ ಅದರಿಂದ ನಿಮಗೆ ಒಂದು ಎನ್ವೈರ್ಮೆಂಟ್ ಯಾವುದೇ ರೀತಿಯಾದ ಪೊಲ್ಯೂಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು, ಅದೇ ರೀತಿ ನಿಮಗೆ ಪಬ್ಲಿಕ್ ಯಾವ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು, ಅದನ್ನೆಲ್ಲ ಖಾತ್ರಿ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಸ್ ಎ ಸಿಂಪಲ್ ಥಿಂಗ್. ಯು ಕ್ಯಾನ್ ವೆರಿ ಈಸಿಲಿ ಗೆಟ್ this license from municipal authority. So once the authority comes to know that there is no problem or adverse effect to the society in that locality, definitely they are going to provide the
ಲೈಸೆನ್ಸ್. ಓಕೆ, ಸೊ ಯಾವುದೇ ಆಗಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಕೆಲವೊಂದು ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ, ಕೆಲವೊಂದು ಕಂಪಲ್ಸರಿ ಇರಲ್ಲ. ಬಟ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಗೌರ್ನಮೆಂಟಿಂದ ಹಲವಾರು ಬೆನಿಫಿಟ್ ನಮಗೆ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಳ್ಳೆಯದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಟು ದಿಸ್ ವಿಡಿಯೋ.